ನಮಸ್ಕಾರ. ಹವ್ಯಕ ಪಾಕಶಾಲೆಗೆ ಸ್ವಾಗತ. ನೀರು ದೋಸೆ ಮಾಡಿದಂಥದ್ದು ತುಂಬಾ ಉಳಿದಿದೆಯಾ? ಹಾಗಾದರೆ ಈ ಥರದ ಸ್ವೀಟನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. 2 ರೀತಿಯಾದಂತಹ ಸ್ವೀಟನ್ನು ನಾನು ಇವತ್ತು ನೀರು ದೋಸೆಯಲ್ಲಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬ ಕಡಿಮೆ ಸಮಯದಲ್ಲಿ ಅದೇ ರೀತಿ ಟೇಸ್ಟಿಯಾಗಿ ಹೆಲ್ದಿಯಾಗಿ ಕೂಡ ಮಾಡ್ಕೊಳ್ಬೋದು. ತಡ ಮಾಡದೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೀರು ದೋಸೆಯಿಂದ ಮಾಡುವ ಸ್ವೀಟ್ ಹೇಗೆ ಅಂತ ನೋಡೋಣ. ಹೆಚ್ಚಾಗಿ ಉಳಿದಿರುವಂತಹ 6 ದೋಸೆಯನ್ನು ನಾನಿಲ್ಲಿ 2 ರೀತಿಯಾದಂತಹ ಸ್ವೀಟ್ ಮಾಡ್ಕೊಳ್ಳೋದಕ್ಕೆ ತಗೊಂಡಿದ್ದೀನಿ. ಅದರಲ್ಲಿ ಈಗ 3 ದೋಸೆಯ ಸೆಟ್ಟನ್ನು ನಾನೀಗ ಒಂದು ಸ್ವೀಟ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಅದೇ ಸಿಹಿ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಇಲ್ಲಿ 3 ದೋಸೆ ಸೆಟ್ಟನ್ನು ಒಂದೇ ರೀತಿಯಾಗಿ ಇಟ್ಕೊಂಡು ಮೇಲೆ ಈ ಥರ ಕಟ್ ಮಾಡಿಕೊಂಡು ಬರಬೇಕು. ಶಾರ್ಪಾದ ನೈಫನ್ನು ಕೂಡ ತೊಗೊಂಡಿರಬೇಕು. ನೀವು ಬೇಕಿದ್ರೆ ಈ ಥರದ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಇಷ್ಟ ಬಂದ ಶೇಪಲ್ಲಿ ಕಟ್ ಮಾಡಿಕೊಂಡು ಇಟ್ಕೊಳ್ಬೋದು. ನಾನಿಲ್ಲಿ ಸ್ಕ್ವೇರ್ ಪೀಸಾಗಿ ಕಟ್ ಮಾಡ್ತಾ ಇದ್ದೀನಿ. ದೋಸೆ ತುಂಬ ತಣ್ಣಗಾಗಿರೋದ್ರಿಂದ ಬೇಗನೆ ಕಟ್ ಮಾಡ್ಕೊಳ್ಬೋದು ಇದನ್ನು. ಈಗಾಗಲೇ ಎಲ್ಲವನ್ನು ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇನ್ನೀಗ ತೆಗೆದು ಇದನ್ನು ಒಂದು ತಟ್ಟೆಯಲ್ಲಿ ಹಾಕೋಣ. ನಾನಿಲ್ಲಿ ಇವತ್ತು ಸಿಹಿ ಒಗ್ಗರಣೆಯನ್ನು ತೋರಿಸಿರೋದ್ರಿಂದ ಇದಕ್ಕೆ ಸ್ವಲ್ಪ ತೆಂಗಿನಕಾಯಿ ಆಮೇಲಿಂದ ಬೆಲ್ಲವನ್ನು ಹಾಕ್ಕೊಂಡು ನಾವೀಗ ಮಿಶ್ರಣನ ರೆಡಿ ಮಾಡ್ಕೊಳ್ಬೇಕು. ಅದಕ್ಕಾಗಿ ನಾನು ತೆಂಗಿನಕಾಯನ್ನು ಹೆರ್ಕೊಂಡು ತಂದಿದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಬೆಲ್ಲದ ಪುಡಿಯನ್ನು ಕೂಡ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ. 1 ಹಿಡಿಯಾಗುವಷ್ಟು ತೆಂಗಿನಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಇಲ್ಲಿ. ಅದಕ್ಕೆ ಇನ್ನೀಗ ಸ್ವಲ್ಪ ಬೆಲ್ಲವನ್ನು ಹಾಕ್ತೀನಿ. ಪುಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕೀಗ ತೆಂಗಿನಕಾಯಿ ಜೊತೆಗೆ. ಬೆಲ್ಲ ಮತ್ತು ಕಾಯಿಯೆಲ್ಲ ಸರಿಯಾಗಿ ಮಿಕ್ಸ್ ಆಯಿತು ಅಂದಾಗ ಇನ್ನಾಗಲೇ ನಾವು ಹೆಚ್ಚಿ ಇಟ್ಟಂತಹ ದೋಸೆ ಪೀಸಸ್ನ ಇದಕ್ಕೆ ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಸರಿಯಾಗಿ ಮಿಕ್ಸ್ ಆಗಿದೆ. ಇದನ್ನು ತೆಗೆದೀಗ ಒಂದು ಸೈಡಲ್ಲಿ ಎತ್ತಿಡೋಣ. ಇನ್ನು ಸ್ಟವ್ ಮೇಲೆ ಒಂದು ಬಾಣಲೆಯನ್ನು ಇಟ್ಕೊಂಡಿದ್ದೀನಿ. ಅದಕ್ಕೆ ಈಗ ಒಗ್ಗರಣೆಯನ್ನು ಮಾಡಿಕೊಳ್ಬೇಕು. ನಾನಿಲ್ಲಿ ಟೀ ಸ್ಪೂನಲ್ಲಿ 4 ಟೀ ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ. ಮತ್ತು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಹಾಕ್ಕೊಳ್ಬೇಕು. ಆಮೇಲೆ ಅರ್ಧ ಸ್ಪೂನ್ ಸಾಸಿವೆಯನ್ನು ಹಾಕಿ 2 ಬ್ಯಾಡಗಿ ಮೆಣಸನ್ನು ಹಾಕ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಕೊಟ್ಕೊಳ್ಳೋಣ. ಕೊನೆಯಲ್ಲಿ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ರೋಸ್ಟ್ ಆಗಬೇಕು. ಅಲ್ಲಿ ತನಕ ನಾವು ಇದನ್ನು ಸಾಸಿವೆ ಎಲ್ಲ ಸಿಡಿದಾದ ನಂತರ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಇನ್ನು ಲಾಸ್ಟಲ್ಲಿ ನಾವಾಗಲೇ ರೆಡಿ ಮಾಡಿ ಇಟ್ಕೊಂಡಂತಹ ದೋಸೆ ಪೀಸ್ ಇದೆಯಲ್ಲ, ಬೆಲ್ಲ ಮತ್ತು ಕಾಯಿಯಲ್ಲಿ ಮಿಕ್ಸ್ ಮಾಡಿದಂಥದ್ದು, ಅವೆಲ್ಲವನ್ನು ಈಗ ಹಾಕ್ಕೊಂಡು ಚೆನ್ನಾಗೊಮ್ಮೆ ಕೈ ಆಡಿಸ್ಬೇಕು. ಒಗ್ಗರಣೆ ಜೊತೆಗೆ ಸರಿಯಾಗಿ ಅದು ಮಿಕ್ಸಪ್ ಆಗಬೇಕು. ಇಷ್ಟೇ ಇದು. ಇನ್ನು ಇದಕ್ಕೆ ಏನೂ ಹಾಕುವಂಥದ್ದಿಲ್ಲ. ಇಷ್ಟಾದರೆ ನಮ್ಮ ನೀರು ದೋಸೆಯ ಸಿಹಿ ಒಗ್ಗರಣೆ ಕೂಡ ರೆಡಿ ಆಯಿತು. ಬಹಳ ರುಚಿಯಾಗಿರುತ್ತೆ. ನೀವು ಮನೇಲಿ ಒಂದು ಸಲ ಟ್ರೈ ಮಾಡಿ ನೋಡಿದರೆ ಮತ್ತೆ ತಿನ್ನಬೇಕು ಮಾಡಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ವಿಧಾನದಲ್ಲಿ ಮನೆಯಲ್ಲಿ ನೀವು ಕೂಡ ಟ್ರೈ ಮಾಡ್ತೀರಿ ಅಂದ್ಕೊಂಡಿದ್ದೀನಿ. ನಾವು ಇದಕ್ಕೆ ಇನ್ನೀಗ ಖಾರದ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ನೀವು ಬೇಕಿದ್ರೆ ಹಾಗೆ ಕೂಡ ಮಾಡ್ಕೊಳ್ಬೋದು. ಈರುಳ್ಳಿ ಆಮೇಲಿಂದ ಹಸಿಮೆಣಸು, ಕರಿಬೇವಿನ ಸೊಪ್ಪೆಲ್ಲ ಒಗ್ಗರಣೆಗೆ ಹಾಕಿ ತೆಂಗಿನಕಾಯಿ ಮತ್ತು ನೀರು ದೋಸೆ ಪೀಸನ್ನು ಮಾತ್ರ ನಾವು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಸಿಹಿ ಬೇಡ ಅನ್ನೋರು ಹಾಗೆ ಕೂಡ ಮಾಡಿಕೊಂಡು ತಿನ್ಬೋದು. ನೆಕ್ಸ್ಟ್ ಇಲ್ಲಿ ನಾನು ತೋರಿಸುವಂತಹ ರೆಸಿಪಿ ನೀರು ದೋಸೆಯಿಂದ ಪಾಯಸವನ್ನು ಹೇಗೆ ಮಾಡೋದು ಅಂತ. ಅದಕ್ಕಾಗಿ ದೋಸೆ ಪೀಸನ್ನು ನಾವಾಗಲೇ ಸಿಹಿ ಒಗ್ಗರಣೆಗೆ ಹೇಗೆ ರೆಡಿ ಮಾಡಿ ಇಟ್ಕೊಂಡಿದ್ದೇವೋ ಪೀಸಸ್ ಆಗಿ ಅದೇ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 3 ದೋಸೆ ಇದೆ. ಈಗ ಇಲ್ಲಿ ಒಂದು ಸಣ್ಣ ಬೌಲಲ್ಲಿ ನಾನು 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಕ್ಕೊಂಡು ನೀರು ಮಾಡ್ಕೊಳ್ತಾ ಇದ್ದೀನಿ. ಮೊದಲಿಗೆ ಅದಕ್ಕೆ 1/4 ಲೋಟದಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಪಾಯಸದ ಹದ ನೋಡಿಕೊಂಡು ನಾವು ಮತ್ತೆ ಅಕ್ಕಿ ಹಿಟ್ಟನ್ನು ಒಟ್ಟಿಗೆ ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಅದಕ್ಕಾಗಿ ನಾನಿಲ್ಲಿ ಇಷ್ಟನ್ನೇ ಮಾಡ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಟವ್ ಮೇಲೆ ಒಂದು ಸಣ್ಣ ಪಾತ್ರೆಯನ್ನು ತಗೊಂಡು ಅದಕ್ಕೆ 2 ಲೋಟದಷ್ಟು ನೀರನ್ನು ಹಾಕ್ತಾಯಿದ್ದೀನಿ. ಇನ್ನು ಈ ನೀರು ಸರಿಯಾಗಿ ಕುದಿಬೇಕು. ಒಂದು ಕುದಿ ಬಂದ ನಂತರ ನಾವಾಗಲೇ ಕಟ್ ಮಾಡಿ ಇಟ್ಟಂತಹ ನೀರು ದೋಸೆ ಪೀಸಸ್ಸನ್ನೆಲ್ಲ ಹಾಕ್ತಾ ಬರಬೇಕು. ನೀರು ಒಂದು ವೇಳೆ ಕುದಿಯದೆ ನಾವು ಹಾಕಿದರೆ ಎಲ್ಲ ಕರಗಿ ಹೋಗೋ ಚಾನ್ಸ್ ಇದೆ. ನೀರು ದೋಸೆ ಅಷ್ಟು ಚೆನ್ನಾಗಿ ನಮಗೆ ಪೀಸಾಗಿ ಸಿಗಲ್ಲ. ಈಗ ನೀರು ಒಂದು ಕುದಿ ಬಂದ ನಂತರ ನೀರು ದೋಸೆ ಪೀಸನ್ನೆಲ್ಲ ಹಾಕ್ಕೊಂಡಿದ್ದೀನಿ. ಇನ್ನು ಸರಿಯಾಗಿ ಒಂದು ಕುದಿ ಇದು ಕೂಡ ಬರಬೇಕು. ನಾವೀಗ ನೀರು ದೋಸೆಯನ್ನು ಯಾವತ್ತೂ ಹಾಕಿರ್ತೀವಲ್ಲ, ಅದು ಸರಿಯಾಗಿ ಕುದಿಯಲಿ. ಕುದಿದಾದ ನಂತರ ನಾವಿನ್ನೀಗ ಇದಕ್ಕೆ ಅಕ್ಕಿ ಹಿಟ್ಟಿನ ಮಿಶ್ರಣವನ್ನು ನಾನೀಗ ಹಾಕ್ತಾಯಿದ್ದೀನಿ. ಇದನ್ನು ಹಾಕಿ ಆದ ನಂತರ ಸೌಟಿಂದ ಒಮ್ಮೆ ಕೈ ಆಡಿಸಿ ನೋಡ್ಕೋಬೇಕು.
ಹದ ನೋಡಿಕೊಂಡು ನಾವಿನ್ನೀಗ ಬೇಕು ಅಂದರೆ ಮತ್ತೆ ನಾವು ಅಕ್ಕಿ ಹಿಟ್ಟನ್ನು ನಾವಿನ್ನೀಗ ಹಾಕ್ಕೊಳ್ಬೋದು. ಸ್ವಲ್ಪ ನೀರಾಗಿದೆ ಅಥವಾ ಕನ್ಸಿಸ್ಟೆನ್ಸಿ ದಪ್ಪ ಬಂದಿಲ್ಲ, ಥಿಕ್ನೆಸ್ ಬಂದಿಲ್ಲ ಅಂತಂದರೆ ಮತ್ತೆ 1 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಇದು ಮಾಡಿ ಹಾಕ್ಕೊಳ್ಬೋದು. ನಾನೀಗ ಇದು ಈಗ ಕಡಿಮೆ ಆಯಿತು, ತುಂಬ ತೆಳ್ಳಗಾಗಿದೆ, ಅದಕ್ಕಾಗಿ ಇನ್ನೊಂದು ಸ್ಪೂನ್ ಆಗುವಷ್ಟು ನೋಡ್ತಾ ಇರ್ಬೋದು ನೀವು. ನೋಡಿ ಇಷ್ಟೇ ನೀರಾಗಿದೆಯಷ್ಟೇ. ಇದು ಥಿಕ್ನೆಸ್ ಇನ್ನೂ ಬರಬೇಕು ಅಂತಂದರೆ ನಾನು ಇನ್ನೂ ಸ್ವಲ್ಪ ಒಂದು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಈಗ ಸರಿಯಾದ ಥಿಕ್ನೆಸ್ ಬಂದಿದೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಒಂದು 2 ನಿಮಿಷ ಕುದ್ರೆ ಸಾಕಿದು. ಮತ್ತು ನಾವು ಬೆಲ್ಲವನ್ನು ಆ್ಯಡ್ ಮಾಡ್ಕೊಳ್ಬೇಕು. ಇದಕ್ಕೆ ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ನೀವು ಹಾಕ್ಕೊಳ್ಬೋದು. ಅಂದಾಜು ಪ್ರಮಾಣದಲ್ಲಿ ಈ ಥರದ ಸ್ವೀಟಿಗೆಲ್ಲ ಬೆಲ್ಲವನ್ನು ನಾವು ಹಾಕ್ಕೊಳ್ಳೋದು. ಈಗ ಬೆಲ್ಲವನ್ನು ಹಾಕಿ ಆದ ನಂತರ ಸರಿಯಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇನ್ನೀಗ ಇದು ಬೇಯುವಂತಹ ಅಂಶ ಇನ್ನೇನೂ ಇಲ್ಲ, ಯಾಕಂದರೆ ನೀರು ದೋಸೆ ಆಲ್ರೆಡಿ ನಮಗೆ ಬೆಂದಿರುವಂಥದ್ದೇ ಸಿಕ್ಕಿದೆ. ಅದೇ ರೀತಿಯಾಗಿ ಅಕ್ಕಿ ಹಿಟ್ಟು ಕೂಡ ಹಾಕಿರೋದ್ರಿಂದ ಅದು ಕೂಡ ಚೆನ್ನಾಗಿ ಬೆಂದಾಯಿತು. ಇನ್ನು ಬೆಲ್ಲವನ್ನು ಸ್ವಲ್ಪ ಹೊತ್ತು ಕರಗೋದಕ್ಕೆ ಹಾಗೆಯೇ ಬಿಟ್ಬಿಡೋಣ. ಕಮ್ಮಿ ಉರಿಯಲ್ಲೇ ಇಟ್ಕೊಂಡು ನೋಡಿಕೊಂಡು ಕೈ ಆಡಿಸ್ತಾನೆ ಇರಬೇಕಿದನ್ನು. ಈಗ ಈ ಟೈಮಲ್ಲಿ ನಾನೀಗ ಇಲ್ಲಿ ಏಲಕ್ಕಿ ಪೌಡರನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ಒಂದು ಸಣ್ಣ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ತಗೊಂಡಿದ್ದೀನಿ. ಇನ್ನು ಇದನ್ನು ಸರಿಯಾಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೆ ನೀವು ಬೇಕು ಅಂತಂದರೆ ಇದು ದನದ ಹಾಲನ್ನು ಕೂಡ ಹಾಕ್ಕೊಳ್ಬೋದು ಅಥವಾ ಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ 1 ಲೋಟ ಆಗುವಷ್ಟು ದನದ ಹಾಲನ್ನೇ ಹಾಕ್ತಾಯಿದ್ದೀನಿ. ಇನ್ನು ಸರಿಯಾಗೊಮ್ಮೆ ಮಿಕ್ಸ್ ಮಾಡಬೇಕು ಅದನ್ನು ಕೂಡ. ಇದಾದ ನಂತರ ಲಾಸ್ಟಲ್ಲಿ ನಾವಿನ್ನೀಗ ಇದಕ್ಕೆ ಗೋಡಂಬಿ ಪೀಸನ್ನು ಹಸಿಯಾಗಿಯೇ ಹಾಗೆ ಹಾಕ್ಕೊಳ್ಬೇಕು. ಈ ಪಾಯಸಕ್ಕೆಲ್ಲ ಹಾಕಬೇಕಿದ್ರೆ ಹುರಿದ್ರೆ ಅಷ್ಟು ಚೆನ್ನಾಗಿರಲ್ಲ, ಅದಕ್ಕಾಗಿ ಹಸಿ ಗೋಡಂಬಿಯನ್ನು ನಾನಿಲ್ಲಿ ಹಾಕ್ತಾಯಿದ್ದೀನಿ. ಇಷ್ಟೇ ಇದು. ಇದಕ್ಕೆ ಇನ್ನೂ ಬೇರೆ ಏನು ಆ್ಯಡ್ ಮಾಡುವಂಥದ್ದಿಲ್ಲ. ಅಥವಾ ನೀವು ದ್ರಾಕ್ಷಿ ಬೇಕು ಅಂತಂದರೆ ಹಾಕ್ಕೊಳ್ಬೋದು, ಹಾಗೆ ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ದಿಢೀರಾಗಿ ಪಾಯಸ ಎಲ್ಲ ಆಗಬೇಕು ಅಂತಂದರೆ ಈ ಥರದ ಪಾಯಸವನ್ನು ಮಾಡಿಕೊಂಡು ತಿನ್ಬೋದು. ತುಂಬ ಹೆಲ್ದಿಯಾಗಿ ಕೂಡ ಇರುತ್ತೆ, ಅದೇ ರೀತಿಯಾಗಿ ಟೇಸ್ಟಿಯಾಗಿ ಕೂಡ ಇರುತ್ತೆ. ಇವತ್ತಿನ 2 ರೆಸಿಪಿಗಳನ್ನು ನೋಡ್ಕೊಂಡು ಬಂದಿದ್ದಾಯ್ತಲ್ಲ, ಪಾಯಸ ಮತ್ತು ಸಿಹಿ ಒಗ್ಗರಣೆಯನ್ನು ಹೇಗೆ ಮಾಡೋದು ಅಂತ ನೋಡಿದ್ರಿ ಅಲ್ವಾ. ಇವತ್ತಿನ ರೆಸಿಪಿ ನಿಮಗೆ ತುಂಬ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅದೇ ರೀತಿ ಸಪೋರ್ಟ್ ಮಾಡ್ತಾನೆ ಇರಿ. ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೆ ನಾನು ನಿಮ್ಮನ್ನು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.